ಹಲೋ ಗೈಸ್, ಮನು ಕೃಷ್ಣ ಫಾರ್ಮ್ಸ್ಗೆ ಸ್ವಾಗತ. ಚಾನಲ್ ಓಪನ್ ಮಾಡ್ತಾರೆ. ಇದು ನಮ್ಮ ತಂದೆ ಕೃಷ್ಣಮೂರ್ತಿ ಅಂತ. ಇವತ್ತು ನಿಮಗೆ ಇದೆಲ್ಲ ನನ್ನ ಫಾರ್ಮ್ ಗೈಸ್. ಇವತ್ತು ನಿಮಗೆ ನಾನು ನಂದು ನಾಟಿ ಕೋಳಿ ಶೆಡ್ ತೋರಿಸ್ತೀನಿ. ನಾವು ಒಂದು ಚಿಕ್ಕ ಮರಿ ಇದ್ದಾಗ ತಂದಿದ್ದು ನಾಟಿ ಕೋಳಿಗಳು. ಒಂದು 150 ಕೋಳಿ ತಂದಿದ್ವಿ. ಇವಾಗ ಸ್ವಲ್ಪ ದೊಡ್ಡದಾಗಿದೆ. ನಾವು ಹೇಗೆ ಕಟ್ಟಿದ್ದೀವಿ ಏನು ಅಂತ ತೋರಿಸ್ತೀವಿ. ಅದಕ್ಕೆ ಮುಂಚೆ ಸ್ವಲ್ಪ ಅಪ್ಪ ಪೀನಟ್ ಬಟರ್ ತೋರಿಸ್ತಾರಂತೆ. ಪೀನಟ್ ಬಟರ್ ಫ್ರೂಟ್ ಅಂತಾರೆ ಇದಕ್ಕೆ. ಏನು ಮರ ಅಪ್ಪ ಇದು? ಪೀನಟ್ ಬಟರ್ ನೋಡಿ ಗೈಸ್, ಎಷ್ಟು ಕಲರ್ಫುಲ್ ಆಗಿದೆ. ಪೀನಟ್ ಬಟರ್, ಇದು ಪೀನಟ್ ಬಟರ್ ಫ್ರೂಟು. ಇದು ತಿಂದರೆ ಪೀನಟ್ ಬಟರ್ ಹೇಗಿರುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ. ತುಂಬ ಹೆಲ್ತಿ ಅಂತಲೂ ಕೇಳ್ಪಟ್ಟಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಕಾಣಿಸುತ್ತೆ. ಸರಿ, ಬನ್ನಿ ಹೋಗೋಣ ಕೋಳಿ ಫಾರ್ಮ್ ನೋಡೋಕ್ಕೆ. ಬಾಯಲ್ಲಿ ಹಾಕೊಳ್ಳೋ ಚೂಪು ಇದು ಥರ ತೆಂಗಿನ ಮರ ಎಲ್ಲ ರೀಸೆಂಟ್ ಹಾಕಿದ್ದು 1 4 ವರ್ಷ ಆಯಿತು. ಇನ್ನು ಫಲ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. 1-2 ಹೂಗಳು ಬಿಟ್ಟಿದೆ. ಬನ್ನಿ, ಆಗಲೇ ಕೋಳಿಗಳೆಲ್ಲ ಈಚೆ ಬಂದುಬಿಟ್ಟಿದೆ. ನೀವು ನೋಡ್ಬೋದು, ನಾಟಿ ಕೋಳಿನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಫಸ್ಟ್ ಲೆಸನ್ ಕಲಿತೆ. ನೋಡಿ, ಇದು ಓಪನ್ ಮಾಡ್ತೀನಿ. ಇದೆಲ್ಲ ನನ್ನ ಕೋಳಿಗಳು, ನನ್ನ ವೈಫು. ನೋಡಿ ಎಷ್ಟು ಕಲರ್ ವಿಧ ಕೋಳಿಗಳು. ದಿನಾಗಲೂ ಬಂದು ಏನಾದರೂ ಮನೇಲೆ ರೈಸು ಏನಾದರೂ ಪದಾರ್ಥ ಇದ್ದರೆ ಕೊಡ್ತೀವಿ. ಇಲ್ಲಾಂದರೆ ಡಕ್ವೀಡ್ ಅಂತ ಬರುತ್ತೆ, ತೇಲೋ ಗಿಡ, ಆ ಥರ ಗಿಡನ ಡ್ರೈ ಮಾಡಿಕೊಡ್ತೀವಿ. ಏನು ಹಾಕಿದ್ರೂ ತಿನ್ನುತ್ತೆ. ಫೀಡ್ ಅಂತಲೇ ಆಗಿಲ್ಲ, 1 ಟೈಮ್ ಫೀಡ್ ಕೊಡ್ತೀವಿ ಬೆಳಗ್ಗೆ ಹೊತ್ತು. ಅದಾದಮೇಲೆ ಬರೀ ಈ ಥರ ಮನೆ ಊಟ, ಕೈ ತಿಂಡಿ ಆ ಥರದ್ದೇ ಕೊಡ್ತಾ ಇರ್ತೀವಿ. ನೋಡಿ, ಅಲ್ಲಿ ಎಲ್ಲ ಕಡೆ ಎದುರ್ಕೊಂಡು ಬರ್ತೀವಿ. ಟೋಟಲಾಗಿ 150 ಫ್ರೆಂಡ್ಸ್. ಅದರಲ್ಲೇ ಒಂದು 4-5 ಸತ್ತೋಗಿರ್ಬೇಕು. ಸ್ಟಾರ್ಟಿಂಗು ಮುಂಗ್ಸಿ ಎಲ್ಲ ಹಿಡಿಯುತ್ತಾ ಇತ್ತು. ಇವಾಗ ದೊಡ್ಡದಾಗಿದೆಯಲ್ಲ, ಯಾವುದೂ ಹಿಡಿಯೋಕ್ಕಾಗಲ್ಲ. ಸೊ ನೋಡಿ, ಸ್ವಲ್ಪ ಹುಂಜಗಳಿವೆ, ತುಂಬ ಕೋಳಿಗಳಿವೆ. ಒಂದು 10 ಹುಂಜ ಇರ್ಬೋದು ಟೋಟಲಾಗಿ. ಮಿಕ್ಕಿದೆಲ್ಲ ಕೋಳಿಗಳು. ದೊಡ್ಡದಾಗಿದೆ, ಆದರೆ ತುಂಬ ಏನು ದೊಡ್ಡದಾಗಿಲ್ಲ. ಸೊ ಇನ್ನು ಮಾರೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ನೊಂದು 2 ತಿಂಗಳು ಬಿಟ್ಕೊಂಡು ನೋಡ್ತೀನಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ರೇಟ್ ಇದೆ ಅಂತೆಲ್ಲ ನೋಡಿಬಿಟ್ಟು ಈ ಬ್ಯಾಚ್ನ ಖಾಲಿ ಮಾಡ್ತೀನಿ. ಆಮೇಲೆ ಹೊಸ ಬ್ಯಾಚ್ ತರಿಸ್ತೀನಿ. ನೋಡ್ಕೊಳ್ಳೋದೇನು ತುಂಬ ಕಷ್ಟ ಅಲ್ಲ, ಆದರೆ ಕರೆಕ್ಟ್ ಟೈಮ್ಗೆ ಅಟ್ಲೀಸ್ಟ್ 1 ಟೈಮ್ ಫೀಡ್ ಹಾಕಬೇಕು ಸೈಜ್ ಬರಬೇಕಂದ್ರೆ. ಇಲ್ಲಾಂದರೆ ತುಂಬ ಬಳುಕಲಾಗಿರ್ತವೆ, ಮಾಂಸಕ್ಕೆ ವ್ಯಾಲ್ಯೂ ಇರೋಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿದ್ದಾವೆ. ಫ್ರೀ ರೇಂಜ್ ಚಿಕನ್ ಅಂತಾರಲ್ಲ, ಇದೇ ಅದು. ನಮ್ಮ ಆಡು ಭಾಷೆಯಲ್ಲಿ ನಾಟಿ ಕೋಳಿ ಅಂತೀವಿ, ದೇಸಿ ಕೋಳಿ ಅಂತೀವಿ. ನೋಡಿ ಎಷ್ಟು ಚೆಂದ ಇದೆ. ಅದು ಯೆಲ್ಲೋ ಕಲರ್ ಡಬ್ಬದಲ್ಲಿರೋದು ನೀರು ಕಂಪಲ್ಸರಿ ಇಡಲೇಬೇಕು. ಇಲ್ಲಾಂದರೆ ಗೂಡು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಸ್ಟಾರ್ಟ್ ಮಾಡ್ತಾರೆ, ಊಟ ನೀರು ಹುಡ್ಕೊಂಡು. ನಾಟಿ ಕೋಳಿಗಳು ಇಷ್ಟು ದೊಡ್ಡ ಕಾಂಪೌಂಡ್ ಸಾಕಾಗಲ್ಲ. ಸೊ ನೀವೇನಾದ್ರು ಅಕಸ್ಮಾತ್ ಕೋಳಿಗಳು ತರ್ತೀರಾ ಅಂದರೆ ದಯವಿಟ್ಟು ದೊಡ್ಡ ಫೆನ್ಸಿಂಗ್ ಮಾಡಿ. ನೋಡಿ ಇಷ್ಟು ದೊಡ್ಡ ಜಾಗ ಇದೆ, ಫ್ರೀಯಾಗಿ ಓಡಾಡಕ್ಕೆ ಬಿಟ್ಟಿದ್ದೀನಿ. ಆದರೂ ಗೇಟಿಂದ ಈಚೆ ಬರ್ತವೆ, ಏನು ಮಾಡೋಕ್ಕಾಗಲ್ಲ. ನಾಟಿ ಕೋಳಿಗಳು ಅಂದರೆ ಹಂಗೆ ಅಲ್ವ ಫ್ರೆಂಡ್ಸ್. ನೋಡಿ ಎಷ್ಟು ಕೋಳಿಗಳಿವೆ, ವಿಧ ಕಲರ್ ಕೋಳಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.